ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತು ಆಫೀಸಿಂದ ಬಂದ್ಕೂಲೆ ಭಾಗ್ಯ ಹಸುವಾಗಿದ್ರಿ. ಸೊ ಏನು ಮಾಡ್ಕೋಬೇಕು ಅಂತ ತಿಳಿದಿಲ್ಲ, ಅದಕ್ಕೆ ಒಂದು ಐಡಿಯಾ ಇರ್ತೀವಿ ಏನು ಮಾಡ್ಕೋಬೇಕಂತ. ಸೊ ಬನ್ನಿ ಈಗ ವೆಜ್ ಪುಲಾವ್ ಮಾಡ್ಕೊಂಡಂತ. ಗೈಸ್, ವೆಜ್ ಪುಲಾವ್ ಮಾಡಕ್ಕೆ ಭಾಳ ಏನು ಹತ್ತಂಗಿಲ್ಲ. ಸೊ ಒಂದು ಸಣ್ಣ ಕಟ್ ಮಾಡ್ಕೊಂಡ್ರಿ, ಮತ್ತು ಮೆಣಸಿಕಾಯಿನ ಕಟ್ ಮಾಡ್ಕೊಂಡ, ಬಿರಿಯಾನಿ ರೈಸ್ ತೊಗೊಂಡು ಇಲ್ಲಿ ಫಸ್ಟ್ ತೊಳ್ಕೊಂಡ. ಸೊ ನೆಕ್ಸ್ಟ್ ಎಲ್ಲ ಐಟಮ್ ರೆಡಿ ಮಾಡ್ಕೊಂಡು ಬರ್ರಿ. ಈಗ ಗ್ಯಾಸ್ ಹಚ್ಚಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಂತ. ಸೊ ನೀವೆಲ್ಲರೂ ವಿಡಿಯೋನ ಅಂತ ನೋಡ್ರಿ, ಮತ್ತು ನೋಡ್ರಿ ನಾ ಜರ ಹೆಂಗೆ ಮಾಡ್ತೇನೆ ಅಂತ ರೈಸ್ ಪುಲಾವ್. ವಿಡಿಯೋ ಇಷ್ಟ ಆದರೆ ನೀವು ಹಂಗೆ ಲೈಕ್ ಮಾಡ್ಕೊತೀರಿ. ಸೊ ಗೈಸ್, ರೈಸ್ ಪುಲಾವ್ ಮಾಡ್ಕೊಕ ನಾ ಫಸ್ಟ್ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಹಚ್ಚಿ ಅದ್ರಾಗ ಎಲ್ಲ ಸ್ಪೈಸಸ್ ಹಾಕೋತೇನೆ ರೀ. ಇವೆಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಡ್ತೇನೆ, ನಾ ಹೆಂಗೆ ಮಾಡ್ತೇನೆ ಅಂತ ಎಲ್ಲ. ಸೊ ಎಲ್ಲ ಸ್ಪೈಸಸ್ ಹಾಕೋಣಂತ ಬರ್ರಿ ಈಗ. ಸೊ ಎಲ್ಲ ಆಯಿಲ್ ಹಾಕೊಂಡು ಸ್ಪೈಸಸ್ ಹಾಕಿ ಚಂದಂಗೆ ಕಲ್ಸ್ಕೊಂಡ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ಇದ್ರೊಳಗೆ ಹಾಕೋದ ಮೆಣಸಿಕಾಯಿ ಕಾಂದ. ಸೊ ಮಸ್ತ್ ಯೆಲ್ಲೋ ಕಲರ್ ಫ್ರೈ ಹಾಕೋತನ ಚಂದಂಗೆ ಹುರ್ಕೋರಿ. ನೆಕ್ಸ್ಟ್ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕೋರಿ, ನಿಮಗೆ ಟೇಸ್ಟ್ ತಕ್ಕದು ಉಪ್ಪು ಹಾಕೋರಿ. ಆ್ಯಂಡ್ ನೆಕ್ಸ್ಟ್ ವೆಜಿಟೇಬಲ್ಸ್ ಕಟ್ ಮಾಡತ್ತೀನಿ ಈಗ. ಸೊ ನಾ ಬೀನ್ಸ್ ಮತ್ತು ಗಾಜರ್ ಅಷ್ಟು ಹಾಕಿನ್ರಿ, ಗಜರಿಕಾಯ. ಸೊ ಅಷ್ಟು ಎಲ್ಲ ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ಆಮೇಲೆ ಅದ್ರಕ್ಕೆ ಲಸನ್ ಪೇಸ್ಟ್ ಅಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ರಿ. ಆಮೇಲೆ ರೈಸ್ ಸ್ವಲ್ಪ ತೊಳ್ಕೊಂಡ ನಂತರ ಇದಕ್ಕೆ ಮಿಕ್ಸ್ ಮಾಡೋರು. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೇಕ್ರಿ ಹೆಂಗೈತೆ ಅಂತ. ಸೊ ಟೇಸ್ಟ್